ರಾಜ, ಈ ಕತ್ತೆ ನನ್ನ ಮಕ್ಕಳ ಹತ್ರ ಯಾವಾಗ್ಲೂ ಬಂದು ನಾನು ಅದ್ರ ತಂದೆ ಅಂತ ಹೇಳಿ ಕರ್ಕೊಂಡೋಗ್ತಾನೆ. ಹೀಗೆ ತುಂಬಾ ಸರಿ ಹೇಳಿ ಅವನ ಜೊತೆ ಕರ್ಕೊಂಡೋಗಿದ್ದಾನ ಅವನು. ಏನ್ ಮಾಡ್ತಾ ಇದ್ಯಾ ಕತೆ ಇದು? ನೀನ್ ಯಾಕೆ ಹೀಗೆ ಮಾಡ್ತಾ ಇದ್ಯಾ? ಮಹಾರಾಜ, ನನಗೆ ಯಾರು ಫ್ರೆಂಡ್ಸ್ ಇಲ್ಲ. ನನ್ನನ್ನ ಯಾರು ಫ್ರೆಂಡ್ ಅಂತ ನೋಡಲ್ಲ. ಅದಕ್ಕೆ ನಾನು ಕುದುರೆಯ ಮಕ್ಕಳನ್ನ ಆಟಕ್ಕೆ ಕರ್ಕೊಂಡೋಗ್ತೀನಿ. ನಿನ್ನ ಪರಿಸ್ಥಿತಿ ಏನೇ ಇರ್ಬೋದು, ಆದ್ರೆ ಒಬ್ರಿಗೆ ಸುಳ್ಳು ಹೇಳಿ ಅವರನ್ನ ಹಾಗೆ ಕರ್ಕೊಂಡೋಗ್ಬಾರ್ದು. ಇನ್ನು ಮುಂದೆ ಏನಾದ್ರೂ ನೀನು ಕರ್ಕೊಂಡೋದ್ರೆ ಕಾಡಿನ ಜೈಲಲ್ಲಿ ಹಾಕಿ ನಾನು ಕೊಳೆಯೋಗ್ ಮಾಡ್ತೀನಿ, ಗೊತ್ತಾಯ್ತಾ? ಶೇರ್ ಸಿಂಗ್ ತುಂಬಾನೇ ಒಳ್ಳೆ ರಾಜ. ಶೇರ್ ಸಿಂಗ್ ಹತ್ರ ಎಲ್ಲ ಜಂತುಗಳು ಬಂದು ಅವರ ಸಮಸ್ಯೆಗಳನ್ನು ಹೇಳ್ತಿರುತ್ತೆ. ಶೇರ್ ಸಿಂಗ್ ಎಲ್ಲಾನೂ ಸರಿ ಮಾಡ್ತಿದ್ದ. ಒಂದಿನ ಗರ್ಭಿಣಿಯಾದ ಚಮೇಲಿ ಮೇಕೆ ಅದರ ಗಂಡನ ಜೊತೆ ಹುಲ್ಲನ್ನು ತಿಂತಾ ಇರುತ್ತೆ. ಜಮ್ರು, ನನಗೆ ಹೊಟ್ಟೆ ತುಂಬೋಯ್ತು, ನಾನು ಮನೆಗೆ ಹೋಗ್ತೀನಿ ಹಂಗಂತ ಹೇಳಿ ಅದು ಹೊರಡ್ಬಿಡುತ್ತೆ. ಅದರ ಮನೆ ಒಳಗಡೆ ಹೋಗಿ ಮಲ್ಗನ ಅಂತ ಅದು ಹೋಗ್ತಿರುತ್ತೆ. ಅದರ ಗಂಡ ಮಾತ್ರ ಕಾಡಲ್ಲೇ ಹುಲ್ಲು ತಿಂತಾ ಇರ್ತಾನೆ. ಚಮೇಲಿ ಪ್ರೆಗ್ನೆಂಟು, ನಾನು ಅವಳ ಹತ್ರ ಬೇಗ ಹೋಗ್ಬೇಕು. ಮೇಕೆ ಬೇಗ ಹುಲ್ಲನ್ನು ತಿನ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೋಗ್ತಿರೋ ದಾರಿಯಲ್ಲಿ ಆ ಸಮಯದಲ್ಲಿ ಒಂದು ಹುಲಿ ಬಂದು ಅದ್ರ ಮುಂದೆ ನಿಂತ್ಕೊಳ್ಳುತ್ತೆ. ಅರೆ ವಾ, ಒಳ್ಳೆ ಕುರಿ ಇವತ್ತು ನನ್ನ ಕೈಗೆ ಸಿಕ್ಕಿ ಬಿದ್ದಿದೆ, ಚೆನ್ನಾಗಿರುತ್ತೆ. ಚಿರತೆ, ನೀನೇನ್ ಮಾಡ್ತಾ ಇದ್ಯಾ ಇಲ್ಲಿ? ನಿನಗ್ ಗೊತ್ತಲ್ವಾ ನಮ್ಮ ಏರಿಯಾಕ್ ಬರೋ ತಪ್ಪಂತ? ಗೊತ್ತುಂಟು. ಆದ್ರೆ ಏನು, ನಮ್ಮ ಏರಿಯಾಕ್ ಯಾಕೆ ಬಂದೆ? ಇಲ್ಲಿಗೆ ನಾನು ಬಂದಿದ್ದೀನಿ. ನನಗ್ ಗೊತ್ತು, ನಿನಗ್ ಗೊತ್ತು, ಆದ್ರೆ ಶೇರ್ ಸಿಂಗಿಗೆ ಗೊತ್ತಿಲ್ಲ. ನಾನಿನ್ನ ತಿಂದ್ಬಿಟ್ರೆ ಯಾರು ಹೇಳ್ತಾರೆ ಶೇರ್ ಸಿಂಗ್ಗೆ ನಾನಿಲ್ಲಿ ಬಂದಿದ್ದೆ ಅಂತ? ಶೇರ್ ಸಿಂಗ್ ಕಾಡಲ್ಲಿ ಒಂದು ರೂಲ್ ಇತ್ತು. ಶೇರ್ ಸಿಂಗ್ ನ ಅನುಮತಿ ಇಲ್ಲದೆ ಬೇರೆಯವರ ಜಾಗಕ್ಕೆ ಯಾರು ಹೋಗ್ಬಾರ್ದು. ನಾನ್ ನಿನ್ನ ಕೊಂದು ಚೆನ್ನಾಗಿ ತಿಂದ್ಬಿಡ್ತೀನಿ ಈಗ. ಹಸಿವಿನಿಂದ ಇದ್ದ ಚೀತಾ ಮೇಕೆನ ಹಿಡ್ಕೊಳ್ಳುತ್ತೆ. ಕಾಪಾಡಿ ಕಾಪಾಡಿ, ಈ ಚಿರತೆ ನನ್ನ ಕೊಲ್ತಾ ಇದೆ. ಮೇಕೆ ಜೋರಾಗಿ ಕಿರ್ಚಕ್ ಶುರು ಮಾಡುತ್ತೆ. ಅದರ ಶಬ್ದ ಕೇಳಿಸಿದ ತಕ್ಷಣ ಚಮೇಲಿ ಮನೆಯಿಂದ ಆಚೆ ಬರುತ್ತೆ. ಚೀತಾ ಅದರ ಕತ್ತನ್ನು ಹಿಡಿದಿಟ್ಕೊಂಡಿರುತ್ತೆ. ಬಿಡು, ನನ್ನ ಗಂಡನ ಬಿಡು, ಬಿಡು, ಕಾಪಾಡಿ, ಯಾರಾದ್ರೂ ಇದ್ದೀರಾ? ಈ ಚೀತಾ ನನ್ನ ಗಂಡನ ಸಾಯಿಸ್ತಿದೆ, ಕಾಪಾಡಿ. ಆ ಮೇಕೆ ಕಿರ್ಚೋದು ಕೇಳಿಸ್ಕೊಳಕ್ಕೆ ಅಲ್ಲೂ ಯಾರೂ ಇಲ್ಲ. ಚೀತಾ ಅದನ್ನ ಸಾಯಿಸೋ ಸಮಯದಲ್ಲಿ ಕರೆಕ್ಟ್ ಆಗಿ ಬೇರೆ ಜಂತುಗಳು ಅಲ್ಲಿಗೆ ಬಂದ್ಬಿಡುತ್ತವೆ. ಚೀತಾ, ಬಿಡು ನನ್ನ. ಜಂತುಗಳು ಬಂದಿದ್ದನ್ನ ನೋಡಿ ಚೀತಾ ಭಯಪಡುತ್ತೆ. ಮತ್ತೆ ಆ ಮೇಕೆನ ಅಲ್ಲೇ ಬಿಟ್ಟು ಅದು ಓಡೋಗ್ಬಿಡುತ್ತೆ. ಆಮೇಲೆ ಕರಡಿ ಮೇಕೆ ಹತ್ರ ಹೋಗಿ, ಇದಂತೂ ಸತ್ತೋಗಿದೆ ಹಂಗಂತ ಕೇಳಿದ ತಕ್ಷಣ ಮೇಕೆ ಜೋರಾಗಿ ಅಳಕ್ ಶುರು ಮಾಡುತ್ತೆ. ಜಮ್ರ, ಜಮ್ರ ಎತ್ತಳ, ಜಮ್ರ, ನನ್ನ ಜಮ್ರುನ ಇವನು ಸಾಯಿಸ್ಬಿಟ್ಟ. ಹೋಗ್ಬೇಡಮ್ಮ ನೀನು, ನಿನಗೆ ರಿವೆಂಜ್ ನಾವು ತಕೊಳ್ತೀವಿ. ಚೀತಾ ನಿನ್ನ ಏರಿಯಾಕ್ ಬಂದು ತುಂಬಾ ಸಮಸ್ಯೆ ಆಗಿದೆ. ಇದಕ್ಕೆ ಶಿಕ್ಷೆ ಅದಕ್ಕೆ ಸಿಗ್ಲೇಬೇಕು. ಇದನ್ನ ನಾವು ಶೇರ್ ಸಿಂಗಿಗೆ ಹೇಳಲೇಬೇಕು. ಎಲ್ಲಾ ಜಂತುಗಳು ಚಮೇಲಿ ಹೇಳಿದ್ದನ್ನ ಕೇಳಿ ರಾಜ ಹತ್ರ ಹೋಗ್ತಾರೆ. ಶೇರ್ ಸಿಂಗ್, ಚಿರತೆ ಕಾನೂನನ್ನ ಮುರಿದಿದೆ, ಅದಕ್ಕೆ ಶಿಕ್ಷೆ ಆಗ್ಬೇಕು. ಶೇರ್ ಸಿಂಗ್ ಯಾವಾಗ್ಲೂ ನ್ಯಾಯನೇ ಕೊಡೋದು. ಹೇಳಿ ಏನಾಗಿದೆ ಅಂತ. ಮಹಾರಾಜ, ಇವಳು ಗಂಡನ್ ಕೊಂದಿ ಅನ್ಚೀತಾ. ಮಹಾರಾಜ, ನನಗೆ ನ್ಯಾಯ ಬೇಕು. ನಿನಗೆ ನ್ಯಾಯ ಸಿಗುತ್ತಮ್ಮ. ಆ ಚೀತಾಗೆ ಸರಿಯಾಗಿ ಶಿಕ್ಷೆ ಕೊಡ್ತೀನಿ. ಅವನನ್ನ ಈಗ್ಲೇ ಕರ್ಕೊಂಬನ್ನಿ. ಅವರು ಶೇರ್ ಸಿಂಗ್ ಹೇಳಿದನ್ನ ಕೇಳಿ ಚೀತಾ ಕರ್ಕೊಂಡ್ ಬರಕ್ ಹೋಗ್ತಾರೆ. ಆಮೇಲೆ ಚೀತಾನ ಹಿಡ್ಕೋತಾರೆ. ಚೀತಾನ ಕರ್ಕೊಂಡ್ ಹೋಗುವಾಗ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ನನ್ನ ಮಗನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಿನ್ನ ಮಗ ಕುರಿನ್ ಕೊಂದಿದ್ದಾನೆ, ಅವನಿಗೆ ಶೇರ್ ಸಿಂಗ್ ಶಿಕ್ಷೆ ಕೊಡ್ತೀಯಾನೆ. ಇಲ್ಲ, ನನ್ನ ಮಗ ಹೀಗ್ ಮಾಡಕ್ ಸಾಧ್ಯನೇ ಇಲ್ಲ. ಅವನ್ ಯಾರನ್ನು ಕೊಲ್ಲಲ್ಲ. ಕುರಿನ ಕೊಲ್ಲೋವಾಗ ಎಲ್ಲಾರು ನೋಡಿದ್ದಾರೆ. ಸ್ವಲ್ಪ ತಲೆ ಚೀತಾನ ರಾಜನ ಮುಂದ್ಗಡೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ. ಮಹಾರಾಜ, ನನಗೆ ನ್ಯಾಯ ಬೇಕು. ಇವನೊಂದು ಕೊಲೆಗಾರ, ಇವನೇ ನನ್ನ ಗಂಡನನ್ನು ಸಾಯಿಸಿದ್ದು. ಇವಳು ಸರಿ ಹೇಳ್ತಿದ್ದಾಳೆ, ಅವನೇ ಕೊಂದಿದ್ದು, ಈ ಚಿರತನೇ ಕೊಂದಿದ್ದು. ಹೌದು ಹೌದು, ನಾವೇ ನೋಡಿದ್ದೀವಿ ಕುರಿನ ಇವನು ಕೊಲ್ಲೋದು. ರಾಜ, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ನನ್ನ ಮಗ ಹೇಗ್ ಮಾಡಕ್ ಸಾಧ್ಯನೇ ಇಲ್ಲ. ನಿನ್ನ ಮಗ ಈಗ ಅಪರಾಧಿ. ಅವನು ಕೊಲೆ ಮಾಡೋದನ್ನ ಎಲ್ಲಾರು ನೋಡಿದ್ದಾರೆ. ಮಹಾರಾಜ, ನಮಗೆ ಏಜ್ ಆಯ್ತು, ಇವನೇ ನಮ್ಮನ್ನ ನೋಡ್ಕೊಳ್ಬೇಕು.
ನಮಗೋಸ್ಕರನಾದ್ರೂ ಬಿಟ್ಬಿಡಿ ಅವನನ್ನ. ಇದು ನನ್ನ ಕೋರ್ಟು. ಇಲ್ಲಿ ಇಮೋಷ್ನಲ್ ಆಗಿ ಯಾವುದು ಡಿಸಿಷನ್ ತಗೊಳ್ಳಲ್ಲ, ನಾವು ಸಾಕ್ಷಿ ನೋಡ್ಕೊಂಡೇ ತಗೊಳ್ಳೋದು. ನಿನ್ನ ಮಗ ಕುರಿನ ಸರಿಯಾಗಿ ಕೊಂದಿದ್ದಾನೆ, ಅದನ್ನೆಲ್ಲ ನೋಡಿದ್ದಾರೆ. ಅದಕ್ಕೆ ಅವನಿಗೆ ಮರಣದಂಡನೆ ಕೊಡ್ತಿದ್ದೀನಿ. ಹೇಳಿದ ತಕ್ಷಣ ಶೇರ್ಸಿನ ಸಿಪಾಯಿ ಚೀತಾಗೆ ದಂಡನೆ ಕೊಡೋದಕ್ಕೆ ಕರ್ಕೊಂಡು ಹೋಗ್ತಾನೆ. ಈ ತರದ ಒಂದು ವಿಷಯ ನಡೆದು ಮುಗಿದ ನಂತರ ಚೀತಾ ಅವರ ಅಪ್ಪ ಅಮ್ಮಗೆ ಅದರಿಂದ ಆಚೆ ಬರಕ್ಕಾಗಿಲ್ಲ. ನಮ್ಮ ಮಗನ ಜ್ಞಾಪಕ ಜಾಸ್ತಿ ಬರ್ತಿದೆ. ನನಗೂ ನೆನಪಾಗ್ತಿದೆ. ನನ್ನ ಮಗನ ರಿವೆಂಜ್ ನಾನು ಶೇರ್ ಸಿಂಗ್ ಹತ್ರ ತಕೊಳ್ಳದೆ ನನಗೆ ಆರಾಮಾಗಿ ನಿದ್ದೆ ಬೀಳಲ್ಲ. ಒಂದಿನ ರಾತ್ರಿ ಮಂಜು ಚೀತಾ ಒಬ್ನೇ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಶೇರ್ ಸಿಂಗ್ ನನ್ನ ಮಗನನ್ ಕೊಂದಿಯಾನೆ, ಅವನ ಮಗನ ಸಾವು ನನ್ನ ಕೈಯಿಂದಲೇ. ಮಂಜು ಚೀತಾ ಬೇಕಂತಾನೆ ಒಂದು ಜಿಂಕೆನ ಬೇಟೆಯಾಡಿ ಶೇರ್ ಸಿಂಗ್ ಮಗನ ಗುಹೆಯಲ್ಲಿ ಅವನ್ನ ಹಾಕ್ಬಿಟ್ಟು ಹೋಗ್ತಾನೆ. ಬೆಳಗಾಗಿದ ತಕ್ಷಣ ಎಲ್ಲ ಜಂತುಗಳನ್ನ ಅಲ್ಲಿಗೆ ಕರ್ಕೊಂಡ್ ಬರ್ತಾನೆ. ಯುವರಾಜನ ಮೇಲೆ ಕಂಪ್ಲೇಂಟ್ ಮಾಡುತ್ತೆ. ಮಹಾರಾಜ, ಕುರಿಯ ಕೊಲೆಗೆ ನನ್ನ ಮಗನನ್ ಕೊಂದಿ, ಈಗ ಏನ್ ಮಾಡ್ತೀಯ ನೀನು? ಈಗ ನಿನ್ನ ಮಗನ ಮೇಲೆ ಆಪಾದನೆ ಇದೆ, ಏನ್ ಮಾಡ್ತೀಯ ನೀನು ಹೇಳೋ? ಯುವರಾಜನನ್ನು ಕರ್ಕೊಂಡು ಬನ್ನಿ. ಯುವರಾಜ, ನೀನು ಜಿಂಕೆಯನ್ನ ಕೊಂದಿದ್ಯಾ ಅಂತ ಹೇಳ್ತಿದ್ದಾರೆ, ಇದನ್ನ ನೀನು ಒಪ್ಕೊಳ್ತೀಯಾ? ಇಲ್ಲ ಮಹಾರಾಜ, ನಾನು ಯಾರದ್ದು ಕೊಲೆನ ಮಾಡೇ ಇಲ್ಲ. ನನ್ನ ಮಗ ಕೂಡ ಹೀಗೆ ಬೊಬ್ಬೆ ಹೊಡೆದು ಹೇಳಿದ, ಅವನು ಮಾಡಿಲ್ಲ ಅಂತ. ಅದನ್ನ ಯಾರು ಕೇಳಲಿಲ್ಲ. ಈಗ ನಿನ್ನ ಮಗನ ವಿಷಯಕ್ಕೆ ಬರುವಾಗ ನ್ಯಾಯ ಅಲ್ಲಾಡೋಯ್ತಾ? ಬಾಯಿ ಮುಚ್ಕೊಂಡಿರು ನೀನು. ಇದು ನನ್ನ ಕೋರ್ಟು, ಇಲ್ಲಿ ಯಾವಾಗ್ಲೂ ನ್ಯಾಯ ಆಗತ್ತೆ. ಇಲ್ಲಿ ಎದುರಿಗೆ ಅಪ್ಪ ಇರ್ಲಿ ಮಗ ಇರ್ಲಿ ಅಷ್ಟೇನೆ. ಶೇರ್ ಸಿಂಗ್ ಆಗಂತ ಹೇಳ್ತಿರೋ ಸಮಯದಲ್ಲಿ ಶೇರ್ ಸಿಂಗ್ ನ ಸಿಪಾಯಿ ಒಬ್ನು ಬಂದು ಕಿವಿಯಲ್ಲಿ ಏನೋ ಒಂದ್ ವಿಷಯನ ಹೇಳ್ತಾನೆ. ಚಿರತೆ, ನಿಂಗೆ ನೆನಪಿದ್ಯಾ? ನಿನ್ನ ಮಗನಿಗೆ ಮರಣದಂಡನೆ ಕೊಡುವಾಗ ಹೇಳಿದ್ದೆ ನಾನು, ಇಮೋಷನಲ್ ಆಗಿ ಅಲ್ಲ, ಪ್ರೂಫ್ನ ಮೇಲೆ ನಾನು ಕೊಡೋದು ಅಂತ. ಹೇಳಿಲ್ವಾ? ಹಾ ಹೇಳಿದ್ರಿ. ನೀನು ಸಾಕ್ಷಿ ತಕೊಂಡ್ ಬಾ. ಯುವರಾಜ ತಪ್ಪು ಮಾಡಿದ್ದಾರೆ ಅಂದ್ರೆ ಅವರಿಗೂ ಕೂಡ ಅಷ್ಟೇನೆ, ನಿನ್ನ ಮಗನಾಗೆ ಮರಣದಂಡನೆ. ಸಾಕ್ಷಿ ಕೇಳಿದ ತಕ್ಷಣ ಚೀತಾಗೆ ಭಯ ಬರುತ್ತೆ. ಅವನು ಬೇಕಂತಾನೆ ಒಂದು ಸುಳ್ಳು ಹೇಳ್ತಾನೆ. ಸಾಕ್ಷಿ ನಾನೇ ಅವನನ್ನ ಜಿಂಕೆ ಕೊಲ್ಲೋದ್ ನೋಡಿದೀನಿ. ಅದು ಕೇಳಿಸ್ಕೊಂಡಿದ ತಕ್ಷಣ ಜಂತುಗಳೆಲ್ಲ ತುಂಬಾ ಸೈಲೆಂಟ್ ಆಗ್ಬಿಡ್ತವೆ. ಆಮೇಲೆ ಶೇರ್ಸಿ ಜೋರಾಗಿ ನಗಾಡಕ್ ಶುರು ಮಾಡ್ತಾನೆ. ಶೇರ್ಸಿ ನಗದ್ ಕೇಳಿಸ್ಕೊಂಡಿದ ತಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ, ಚೀತಾ ಸಮೇತವಾಗಿ. ನೀವ್ಯಾಕೆ ನಗಾಡ್ತಿದ್ದೀರಾ ಮಹಾರಾಜ? ಚೀತಾ, ಇದು ನನ್ನ ಕೋರ್ಟು. ಇಲ್ಲಿನ ಹಾಲು ನೀರು ಎಲ್ಲ ಸರಿಯಾಗಿ ಆಗೋಗುತ್ತೆ. ಏನ್ ಹೇಳ್ತಿದ್ದೀರಾ ನೀವು? ಅಂದ್ರೆ ಜಿಂಕೆಯ ಕೊಲೆನ ಯುವರಾಜ ಮಾಡಿದ್ದಲ್ಲ, ನೀನ್ ಮಾಡಿದ್ದು. ಇದು ಸುಳ್ಳು. ನಿನ್ನ ಮಗನ ಮೃತ್ಯುವಿನ ರಿವೆಂಜ್ ತಗೊಳಕ್ಕೆ ನನ್ನ ಮಗನನ್ನ ಸಿಕ್ಕಾಕಿಸ್ತಕ್ಕೆ ನೋಡ್ದೆ, ಆದ್ರೆ ಅದಾಗಿಲ್ಲ. ಆಗಿಲ್ಲ ಅಂದ್ರೆ ಏನ್ ಹೇಳ್ತಿದ್ಯಾ? ಪ್ರೂಫ್ನ ತೋರಿಸಿ. ಗುಪ್ತಚಾರ ಸಿಸಿಟಿವಿ ಫುಟೇಜ್ ಅನ್ನು ತರ್ತಾನೆ ಮತ್ತೆ ಎಲ್ಲಾರ್ಗೂ ತೋರಿಸ್ತಾನೆ. ಮಂಜು ಚೀತಾ ಜಿಂಕೆಯನ್ನು ಸಾಯಿಸಿ ಯುವರಾಜನ ಗುಹೆ ಹತ್ರ ಎತ್ಕೊಂಡೋಗ ಹಾಕ್ತಾನೆ. ಅದನ್ನ ನೋಡಿದ ಮಂಜು ಚೀತಾ ಶಾಕ್ ಆಗ್ತಾನೆ. ತುಂಬಾ ಕೊಲೆಗಳಾಗ್ತಿದ್ವಲ್ಲ, ಅದಕ್ಕೇನೆ ಎಲ್ಲ ಕಡೆ ನಾನು ಕಾಡಲ್ಲಿ CCTV ಇಟ್ಟಿದ್ದೆ. ಇದ್ರಿಂದ ನಿನ್ನ ಈ ಕುತಂತ್ರ ವರ್ಕೌಟ್ ಆಗಿಲ್ಲ. ನನ್ನ ಕ್ಷಮಿಸ್ಬಿಡಿ ಮಹಾರಾಜ, ನನ್ನಿಂದ ದೊಡ್ಡ ತಪ್ಪಾಗೋಗಿದೆ. ಇದು ನನ್ನ ಕೋರ್ಟು. ಇಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆನೆ, ಮತ್ತೆ ತಪ್ಪು ಮಾಡಿದವರಿಗೆ ಕ್ಷಮೆ ಸಿಗತ್ತೆ. ಮಂಜು ಚೀತಾ ಜಿಂಕೆಯನ್ನು ಸಾಯಿಸಿದ ಕಾರಣವಾಗಿ ಅದಕ್ಕೆ ಕೂಡ ದಂಡನೆ ಕೊಡ್ತಾರೆ. ಸರಿಯಾದ ನಿರ್ಣಯ ತಗೊಂಡ ರಾಜ ಅಂತ ಎಲ್ಲರೂ ಹೊಗಳಕ್ ಶುರು ಮಾಡ್ತಾರೆ. ಶೇರ್ ಸಿಂಗ್ಗೆ ಜೈ, ಶೇರ್ ಸಿಂಗ್ಗೆ ಜೈ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.